ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಹಾರಾಷ್ಟ್ರದ ಬಾರಾಮತಿ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದಷ್ಟು ವಿವರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಪ್ರಮುಖವಾಗಿ ಈ ದುರಂತ ಸಂಭವಿಸಿದ್ದು ಹೇಗೆ, ಆ ವಿಮಾನ ಯಾವ ಕಂಪನಿಗೆ ಸೇರಿದ್ದು, ಆ ವಿಮಾನದ ಹಿಸ್ಟ್ರಿ ಯಾವ ರೀತಿಯಾಗಿದೆ, ಮತ್ತೊಂದು ಕಡೆಯಿಂದ ಅಜಿತ್ ಪವಾರ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಜೊತೆಗೆ ಅಜಿತ್ ಪವಾರ್ ಯಾರು, ಯಾವ ರೀತಿಯಾಗಿ ಪ್ರಭಾವಿ ರಾಜಕಾರಣಿಯಾಗಿ ಗುರುತಿಸಿಕೊಂಡ್ರು, ಆ ಎಲ್ಲ ಡೀಟೇಲ್ ಅನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ, ಇಲ್ಲಿಯವರೆಗೆ ಸಿಸಿಟಿವಿ ದೃಶ್ಯ ಲಭ್ಯ ಆಗಿರಲಿಲ್ಲ. ಆದರೆ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಅದನ್ನ ಒಂದಷ್ಟು ಜನ ಈಗಾಗಲೇ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವಿಚಾರ, ನಿಮಗೆ ಸಿಸಿಟಿವಿ ದೃಶ್ಯದಲ್ಲಿ ಕಾಣಿಸ್ತಿರುವ ರೀತಿಯಲ್ಲಿ ಆ ಸ್ಫೋಟದ ತೀವ್ರತೆ ಹೇಗಿದೆ, ಹೇಗೆ ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ಆ ವಿಮಾನ ಅಪ್ಪಳಿಸ್ತು ಅಂತ ಅಸ್ಪಷ್ಟವಾಗಿ ನಿಮಗೆ ಗೋಚರ ಆಗ್ತಾ ಇದೆ. ಅಂದ್ರೆ ತೀವ್ರತೆ ಮಾತ್ರ ನಮಗದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನೊಂದು ಗೊತ್ತಾಗ್ತಿರೋದು ಸಮಯ, ಸರಿಯಾಗಿ 8:46ಕ್ಕೆ ಈ ಕ್ರಾಶ್ ಸಂಭವಿಸಿದೆ ಎನ್ನುವಂತ ವಿಚಾರ. ಆದ್ರೆ ಇಲ್ಲಿಯವರೆಗೆ ಕೇಳಿ ಬರ್ತಿದ್ದಂತ ಮಾಹಿತಿ ಏನಪ್ಪಾ ಅಂದ್ರೆ, ಪೈಲಟ್ಗೆ ವಿಸಿಬಿಲಿಟಿ ಇರಲಿಲ್ಲ ಅಂತ ಹೇಳಿ, ಅಂದ್ರೆ ಸರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ, ಕಂಪ್ಲೀಟ್ ಆಗಿ ಮಂಜು ಆವರಿಸ್ಕೊಂಡು ಬಿಟ್ಟಿತ್ತು ಅಂತ ಹೇಳಿ. ಆದ್ರೆ ಒಂದಷ್ಟು ಮಂದಿ ಎಕ್ಸ್ಪರ್ಟ್ಸ್ಗಳು ಈ ಸಿಸಿಟಿವಿ ದೃಶ್ಯವನ್ನ ಅವ್ರು ಹೇಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂದ್ರೆ, ಇದನ್ನ ನೋಡ್ತಾ ಇದ್ರೆ ವಿಸಿಬಿಲಿಟಿ ಸಮಸ್ಯೆ ಅಂತ ಅನಿಸ್ತಾ ಇಲ್ಲ, ಇಲ್ಲೇನೋ ಬೇರೆ ಸಮಸ್ಯೆ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಅವರು ಸದ್ಯಕ್ಕೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತನಿಖೆ ಆಗಿ ವರದಿ ಬರುವವರೆಗೂ ಕೂಡ ಎಲ್ಲವೂ ಊಹಾಪೋಹ ಆಗಿರುತ್ತೆ, ಹಾಗಂತೆ ಹೀಗಂತೆ ಆಗಿರುತ್ತೆ. ಸದ್ಯಕ್ಕೆ ಅದೇ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿಯವರೆಗೆ ನನಗೆ ಏನೇನ್ ನಿಖರವಾದಂತ ಮಾಹಿತಿ ಸಿಗ್ತಾ ಇದೆ ಅದನ್ನ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಹೋಗ್ತೇನೆ. ಮೊದಲಿಗೆ ಘಟನೆ ಸಂಭವಿಸಿದ್ದು ಹೇಗೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಆ ವಿಮಾನ ಕಂಪನಿ ಯಾವುದು? ಅದೊಂದು ಚಾರ್ಟರ್ಡ್ ವಿಮಾನ ಅಥವಾ ಲಘು ವಿಮಾನ ಅಥವಾ ಒಂದು ಖಾಸಗಿ ವಿಮಾನ. ದೆಹಲಿ ಮೂಲದ VSR ಎನ್ನುವಂತ ಸಂಸ್ಥೆಗೆ ಸೇರಿದಂತ ವಿಮಾನ ಅದು. ಪರ್ಟಿಕ್ಯುಲರ್ ಆಗಿ ಅಜಿತ್ ಪವಾರ್ ಪ್ರಯಾಣ ಮಾಡ್ತಿದ್ದಂತ ವಿಮಾನ 16 ವರ್ಷ ಹಳೆಯದ್ದು ಅದು. ಹಾಗೆ ವಿಮಾನದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ, ಎಲ್ಲವೂ ಕೂಡ ಸೆಕ್ಯೂರಿಟಿ ಅಪ್ಡೇಟ್ ಎಲ್ಲವೂ ಕೂಡ ಆಗಿತ್ತು ಎನ್ನುವಂತ ಮಾತನ್ನ ಆ ಕಂಪನಿಯವರು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಇದೇ ಸಂಸ್ಥೆಗೆ ಸೇರಿದಂತ ವಿಮಾನ 2023 ಸಂದರ್ಭದಲ್ಲೂ ಕೂಡ ಒಮ್ಮೆ ಅಪಘಾತಕ್ಕೆ ಈಡಾಗಿತ್ತು. ಮುಂಬೈನಲ್ಲೇ ಇದೇ ರೀತಿ ಅಪಘಾತ ಆಗಿತ್ತು. ಆಗ 8 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದ್ರೆ ಎಲ್ರಿಗೂ ಕೂಡ ಗಾಯ ಆಗಿತ್ತು, ಆದ್ರೆ ಯಾರು ಕೂಡ ಸಾವನ್ನಪ್ಪಿಲ್ಲ ಆ ಅಪಘಾತದ ಸಂದರ್ಭದಲ್ಲಿ. ಆಗಲೂ ಕೂಡ ಇದೇ VSR ಸಂಸ್ಥೆಗೆ ಸೇರಿದಂತ ಚಾರ್ಟರ್ಡ್ ವಿಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು. ಈ ಸಂಸ್ಥೆಯ ವಿಮಾನ ಹಾಗಾದ್ರೆ ಸೇಫಾ, ಇದರಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ವಾ, ಈ ರೀತಿಯಾದಂತ ಒಂದಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಅದರ ಆಚೆಗೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಳಸೋದು ಇದೇ VSR ವಿಮಾನವನ್ನ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳೋಣ. ಈಗ ಅಜಿತ್ ಪವಾರ್ ಪ್ರಯಾಣ ಮಾಡ್ತಿದ್ದಂತ ವಿಮಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಮಾನ ಟೇಕ್ ಆಫ್ ಆಗೋಕ್ಕೂ ಮುನ್ನ ಇಲ್ಲೂ ಕೂಡ ಸೆಕ್ಯೂರಿಟಿ ಚೆಕ್ ಅಂತದೆಲ್ಲವೂ ಕೂಡ ಆಗಿದೆ. ಅದಾದ ಬಳಿಕ ವಿಮಾನ ಹಾರಾಟಕ್ಕೆ ಅಥವಾ ಟೇಕ್ ಆಫ್ ಆಗೋದಕ್ಕೆ ಕ್ಲಿಯರೆನ್ಸ್ ಅನ್ನು ಕೂಡ ಕೊಡಲಾಗಿತ್ತು ಎನ್ನುವಂತ ಮಾಹಿತಿ ಬರ್ತಾ ಇದೆ. ಆದರೆ ತುಂಬಾ ಸಂದರ್ಭದಲ್ಲಿ ಖಾಸಗಿ ವಿಮಾನಗಳು ಅಥವಾ ಈ ರಾಜಕಾರಣಿಗಳು ಬಳಸುವಂತ ಚಾರ್ಟರ್ಡ್ ಫ್ಲೈಟ್ಗಳು ಏನಿರ್ತವೆ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಈ ಟೇಕ್ ಆಫ್ ಹಾಗೆ ಲ್ಯಾಂಡಿಂಗ್ಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಅನುಮತಿ ಇರದೇ ಇದ್ದರೂ ಕೂಡ ಒಮ್ಮೊಮ್ಮೆ ಈ ರಾಜಕಾರಣಿಗಳ ಒತ್ತಡಕ್ಕೆ ಒಳಗಾಗಿ ಅಥವಾ ರಾಜಕಾರಣಿಗಳು ಪ್ರೆಷರೈಸ್ ಮಾಡಿ ತಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ತಾರೆ ಎನ್ನುವಂತ ಮಾತು ಕೂಡ ಇದೆ. ಒಂದಷ್ಟು ಎಕ್ಸ್ಪರ್ಟ್ಸ್ಗಳು ಹೇಳ್ತಿರುವಂತ ಮಾತು. ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ವಿಮಾನದ ವಿಚಾರದಲ್ಲಿ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ, ತನಿಖೆಯ ನಂತರ ಗೊತ್ತಾಗಬೇಕಾಗತ್ತೆ. ಒಟ್ಟಾರೆಯಾಗಿ ದುರಂತ ಸಂಭವಿಸಿದ್ದು ಹೇಗೆ, ಆ ಟೈಮ್ ಲೈನ್ ಅನ್ನ ಇದೀಗ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅಜಿತ್ ಪವಾರ್ ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ರಾಜಕಾರಣಿ. ತಮ್ಮ ಸ್ವಕ್ಷೇತ್ರ ಆಗಿರುವಂತಹ ಬಾರಾಮತಿಗೆ ಪ್ರಯಾಣವನ್ನ ಮಾಡ್ತಾ ಇದ್ರು. ಅಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆ ಇತ್ತು. ಹೀಗಾಗಿ ಪ್ರಚಾರಕ್ಕೋಸ್ಕರ ಅಜಿತ್ ಪವಾರ್ ಹೋಗ್ತಾ ಇದ್ರು. ಬೆಳಿಗ್ಗೆ ಅವರು ಮುಂಬೈನಿಂದ ಬಾರಾಮತಿಗೆ 8 ಗಂಟೆಯ ಸುಮಾರಿಗೆ ಹೊರಟಿದ್ದಾರೆ. ಹೆಚ್ಚು ಕಡಿಮೆ 200ರಿಂದ 250 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಹೀಗಾಗಿ ವಿಮಾನದಲ್ಲಿ ಅಬ್ಬಬ್ಬ ಅಂದ್ರೆ 25 ನಿಮಿಷದಿಂದ ಅರ್ಧ ಗಂಟೆ ಪ್ರಯಾಣ ಅಷ್ಟೇ, ಅಥವಾ ಒಂದು 20 ನಿಮಿಷದ ಪ್ರಯಾಣ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಪ್ರಕಾರವಾಗಿ 8:30 ಒಳಗಾಗಿ ಆ ವಿಮಾನ ಲ್ಯಾಂಡ್ ಆಗಬೇಕಾಗಿದ್ದು, ಒಟ್ಟಾರೆಯಾಗಿ ಟೇಕ್ ಆಫ್ ಆಗಿದ್ದು 8 ಗಂಟೆಯ ಸುಮಾರಿಗೆ. ಆದ್ರೆ ಏನಾಗುತ್ತೆ, ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಕೊನೆಯ ಕ್ಷಣದಲ್ಲಿ ATCಗೆ ಒಂದು ಮಾಹಿತಿ ಬರುತ್ತಂತೆ. ಅಂದ್ರೆ ಪೈಲಟ್ಗಳು ಮಾಹಿತಿಯನ್ನ ನೀಡ್ತಾರೆ, ವಿಸಿಬಿಲಿಟಿ ಕಡಿಮೆ ಇದೆ ಅಂತ ಹೇಳಿ. ಇದು ಸದ್ಯಕ್ಕೆ ಮಾಹಿತಿ ಬರ್ತಾ ಇರೋದು ಅಸ್ಪಷ್ಟವಾದಂತ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟೇ ಕ್ಲಾರಿಟಿ ಸಿಗ್ತಾ ಹೋಗಬೇಕಾಗತ್ತೆ. ವಿಸಿಬಿಲಿಟಿ ಕಡಿಮೆ ಇದೆ ಎನ್ನುವ ಕಾರಣಕ್ಕಾಗಿ ಅವ್ರು ಹೇಳ್ತಾರಂತೆ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ. ಹೀಗಾಗಿ ಗೋ ಅರೌಂಡ್ ಎನ್ನುವಂತ ಸೂಚನೆಯನ್ನ ಕೊಡಲಾಗುತ್ತೆ. ಅಂದ್ರೆ ಇನ್ನೊಂದು ರೌಂಡ್ ಆಕಾಶದಲ್ಲಿ ಸುತ್ತಿ ಬನ್ನಿ ಅಂತ ಹೇಳಿ. ಹೀಗಾಗಿ ಮೊದಲ ಲ್ಯಾಂಡಿಂಗ್ ಪ್ರಯತ್ನ ವಿಫಲ ಆಗಿದೆ. ಹೀಗಾಗಿ ಮತ್ತೊಂದು ಸುತ್ತು ಆಕಾಶದಲ್ಲಿ ಹಾರಾಟವನ್ನ ಮಾಡಿದೆ. ಅದಾದ ಬಳಿಕ 2ನೇ ಬಾರಿಗೆ ಆ ವಿಮಾನ ಲ್ಯಾಂಡಿಂಗ್ ಪ್ರಯತ್ನವನ್ನ ನಡೆಸಿದೆ.
ATC ಅನುಮತಿಯನ್ನು ಕೂಡ ಕೊಟ್ಟಿತ್ತಂತೆ. ವಿಸಿಬಿಲಿಟಿ ಕಡಿಮೆ ಇದ್ರೂ ಕೂಡ ಅನುಮತಿ ಹೇಗೆ ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಅವೆಲ್ಲ ಮುಂದಿನ ಹಂತದಲ್ಲಿ ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗಬೇಕಾಗತ್ತೆ. ಒಟ್ಟಾರೆಗೆ ಅನುಮತಿಯನ್ನ ಕೊಟ್ಟಿದ್ರಂತೆ. ಅದರ CCTV ದೃಶ್ಯ ನೋಡಿ ಒಂದಷ್ಟು ಜನರ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಅಂದ್ರೆ ವಿಸಿಬಿಲಿಟಿ ಸಮಸ್ಯೆ ಇರಲಿಲ್ಲ ಅಂತ ಹೇಳಿ. ಹೀಗಾಗಿ ವಿಮಾನದಲ್ಲಿ ಏನಾದ್ರೂ ತಾಂತ್ರಿಕ ದೋಷ ಇತ್ತಾ? ತಾಂತ್ರಿಕ ದೋಷ ಇದ್ದಿದ್ದು ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ವಾ? ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗತ್ತೆ. ಆದ್ರೆ ಈಗಲೂ ಕೂಡ ಇರುವಂತ ಒಂದು ಥಿಯರಿ ಅಂದ್ರೆ ಅದು ವಿಸಿಬಿಲಿಟಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲ ಬರ್ಡ್ ಬಂದು ಡಿಕ್ಕಿ ಹೊಡಿಬೇಕಂದ್ರೆ ಪಕ್ಷಿಗಳು ಬಂದು ಡಿಕ್ಕಿ ಹೊಡಿಬೇಕು, ಇಲ್ಲ ಅಂತಂದ್ರೆ ಲ್ಯಾಂಡಿಂಗ್ ಗೇರ್ ನಲ್ಲಿ ಏನಾದ್ರೂ ಸಮಸ್ಯೆ ಆಗಬೇಕು, ಹೈಡ್ರಾಲಿಕ್ ಸಮಸ್ಯೆ ಅಂತದ್ದೇನಾದ್ರೂ ಆಗಬೇಕು. ಆದ್ರೆ ಈ ಕ್ಷಣದವರೆಗೆ ಇರುವಂತ ಒಂದೇ ಒಂದು ಥಿಯರಿ ಅಂದ್ರೆ ಅದು ವಿಸಿಬಿಲಿಟಿಗೆ ಸಂಬಂಧಪಟ್ಟ ಹಾಗೆ. ಬಾರಾಮತಿಯಲ್ಲಿ ಸಂಪೂರ್ಣವಾಗಿ ಮಂಜು ಆವರಿಸಿಕೊಂಡಿತ್ತು, ಅಂದ್ರೆ ಪೈಲಟ್ಗೆ ಕಾಣದ ರೀತಿಯಲ್ಲಿ ಮಂಜು ಆವರಿಸಿಕೊಂಡಿರುತ್ತು ಎನ್ನುವಂತ ಒಂದೇ ಒಂದು ಥಿಯರಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು. ಒಟ್ಟಾರೆಯಾಗಿ 2ನೇ ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಆಗ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಯ ಕ್ಷಣದಲ್ಲಿ ರಡಾರ್ ಸಂಪರ್ಕವನ್ನು ಕೂಡ ಆ ವಿಮಾನ ಸಂಪೂರ್ಣವಾಗಿ ತಪ್ಪಿಸಿಕೊಂಡು ಬಿಡುತ್ತೆ. ಹೀಗಾಗಿ ಆ ರನ್ವೇ ಮೇಲೆ ಲ್ಯಾಂಡಿಂಗ್ಗೆ ಪ್ರಯತ್ನ ಪಡುವ ಸಂದರ್ಭದಲ್ಲಿ ರನ್ವೇ ಮೇಲೆ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ರನ್ವೇಯಿಂದ 100 ಮೀಟರ್ ದೂರದಲ್ಲಿ ಬಂದು ಆ ವಿಮಾನ ಅಪ್ಪಳಿಸುತ್ತೆ. ಅಪ್ಪಳಿಸ್ತಾ ಇದ್ದ ಹಾಗೆ ಅದರ ಇಂಧನ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೆ. ವಿಮಾನ ಸುಟ್ಟು ಕರಕಲಾಗಿ ಹೋಗುತ್ತೆ. ಒಳಗಡೆ ಇದ್ದಂತ 6ರಲ್ಲಿ 5 ಮಂದಿಯೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿಬಿಡ್ತಾರೆ. ಇದು ಒಂದು ಥಿಯರಿ. ಹಾಗೆ 2ನೇ ಥಿಯರಿಯ ಪ್ರಕಾರವಾಗಿ ಏನೋ ತಾಂತ್ರಿಕ ದೋಷ ಇದ್ದಂತ ಕಾರಣಕ್ಕಾಗಿ ತುರ್ತು ಭೂಸ್ಪರ್ಶಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸೇಫ್ ಲ್ಯಾಂಡಿಂಗ್ ಗೊತ್ತಾಗೋದಿಲ್ಲ ಅಂತ ಆಗಲ್ಲ ಅನ್ನುವ ಸಂದರ್ಭದಲ್ಲಿ ಕ್ರಾಶ್ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕ್ರಾಶ್ ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಕ್ರಾಶ್ ಲ್ಯಾಂಡ್ ಅಂದ್ರೆ ಸೇಫ್ ಆದಂತ ಪ್ಲೇಸ್ ನಲ್ಲಿ ವಿಮಾನವನ್ನ ತಂದು ಅಪ್ಪಳಿಸೋದು, ಅಂದ್ರೆ ಒಳಗಡೆ ಇದ್ದಂತ ಪ್ರಯಾಣಿಕರ ಪ್ರಾಣವನ್ನ ಉಳಿಸೋದಿಕ್ಕೆ ಪ್ರಯತ್ನವನ್ನ ಪಡೋದು. ಅಂಥದ್ದೇ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದು ಸಾಧ್ಯ ಆಗಿಲ್ಲ ಎನ್ನುವಂತ ಚರ್ಚೆಯೂ ಕೂಡ ಇದೆ. ಒಟ್ಟಾರೆ ಸದ್ಯಕ್ಕೆ 2 ಥಿಯರಿ ಜೋರಾಗಿ ಚರ್ಚೆ ಆಗ್ತಿದೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಸಿಗಬೇಕಾಗತ್ತೆ. ಒಟ್ಟಾರೆಗೆ ಆಯ್ತು. ಈಗ ಮುಂದೆ ಏನು ತನಿಖೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ DGCA ತನಿಖೆ ಆರಂಭಿಸಿದೆ. ಅದಕ್ಕೋಸ್ಕರ ಒಂದು ಎನ್ಕ್ವೈರಿ ಕಮಿಟಿಯನ್ನು ರಚನೆ ಮಾಡುವಂತ ಸಾಧ್ಯತೆ ಇದೆ. ಅಧಿಕಾರಿಗಳು ಈಗಾಗಲೇ ವಿಮಾನಯಾನ ಸಂಸ್ಥೆಯ ಕಂಪನಿ ಏನಿದೆ ಆ ಕಂಪನಿಯ ಕಚೇರಿಗೂ ಕೂಡ ಆಗಮಿಸಿದ್ದಾರೆ. ಅಲ್ಲೊಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆ ವಿಮಾನದ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸೇಫ್ಟಿ ಅಪ್ಡೇಟ್ಗೆ ಸಂಬಂಧಪಟ್ಟ ಹಾಗೆ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಆದ್ರೆ ಈ ಲಘು ವಿಮಾನಗಳಿಗೆ ಸಂಬಂಧಪಟ್ಟಾಗ ಇರುವಂತ ಒಂದಷ್ಟು ಚರ್ಚೆ ಏನಪ್ಪಾ ಅಂದ್ರೆ, ಲಘು ವಿಮಾನಗಳನ್ನ ಲ್ಯಾಂಡ್ ಮಾಡೋದು ಸ್ವಲ್ಪ ಕಷ್ಟನೇ ಅನ್ನುವ ರೀತಿಯಲ್ಲಿ. ಲ್ಯಾಂಡ್ ಮಾಡೋ ಸಂದರ್ಭದಲ್ಲಿ ವೇಗ ಜಾಸ್ತಿ ಇರುತ್ತಂತೆ, ಹಾಗೆ ಹೈಟ್ ಕೂಡ ಬಹಳ ಜಾಸ್ತಿ ಇರುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಲ್ಯಾಂಡ್ ಮಾಡುವ ಸಂದರ್ಭದಲ್ಲಿ ತುಂಬಾ ಕಂಟ್ರೋಲ್ ತಪ್ಪುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳಿ. ಹಾಗೆ ನಿಮಗೆ ಬೋಯಿಂಗ್ ವಿಮಾನಗಳೆಲ್ಲವೂ ಕೂಡ ಇರ್ತಾವಲ್ಲ, ಲ್ಯಾಂಡಿಂಗ್ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಯ್ತು ಅಂತ ಆದ್ರೆ ಅಲ್ಲಿ ಬೇರೆ ಬೇರೆ ಆಯ್ಕೆಗಳು ಅಥವಾ ಆಪ್ಷನ್ಸ್ಗಳು ಇರ್ತವೆ. ಆದ್ರೆ ಲಘು ವಿಮಾನಗಳಲ್ಲಿ ಅಂತಹ ಆಯ್ಕೆಗಳು ತೀರಾ ಕಡಿಮೆ ಎನ್ನುವಂತ ಚರ್ಚೆಗಳು ಕೂಡ ಸದ್ಯಕ್ಕೆ ನಡೀತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ. ತನಿಖೆಯ ನಂತರ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ತನಿಖೆ ನಡಿಬೇಕು ಸರಿಯಾದ ರೀತಿಯಲ್ಲಿ ಅಂದ್ರೆ ಒಂದು ಬ್ಲಾಕ್ ಬಾಕ್ಸ್ ಬೇಕಾಗುತ್ತೆ. ಅದನ್ನು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದರಲ್ಲೆಲ್ಲವೂ ಕೂಡ ಮಾಹಿತಿ ಕಲೆ ಹಾಕಲಾಗುತ್ತೆ. ಹಾಗೆ ಕಾಕ್ಪಿಟ್ ನಲ್ಲಿ ಏನ್ ರೆಕಾರ್ಡ್ ಆಗಿದೆ, ಪೈಲಟ್ ಕೊನೆಯದಾಗಿ ಏನು ಮಾತನಾಡಿದ್ರು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಅದನ್ನು ಕಂಪ್ಲೀಟ್ ಆಗಿ ಬೆಂಕಿಯನ್ನು ನಂದಿಸಿದ ಬಳಿಕ ಎಲ್ಲರ ದೇಹವೂ ಕೂಡ ಸುಟ್ಟು ಕರಕಲಾಗಿತ್ತು. ಈಗ ದೇಹವನ್ನ ಪತ್ತೆ ಹಚ್ಚೋದಕ್ಕೆ DNA ಮ್ಯಾಚಿಂಗ್ ಅನ್ನ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಅದರ ಅಜಿತ್ ಪವರ್ ವಾಚ್ ನೋಡಿ, ಅಂದ್ರೆ ಅವರ ವಾಚ್ ಹಾಗೆ ಇದೆ. ವಾಚ್ ಅನ್ನ ನೋಡಿ, ಇದು ಅಜಿತ್ ಪವರ್ ಅಂತ ಹೇಳಿ ಕುಟುಂಬಸ್ಥರು ಸದ್ಯಕ್ಕೆ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ಹೆಚ್ಚು ಸಮಯ ದೇಹವನ್ನ ಇಟ್ಕೊಳ್ಳೋಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಇದೆ. ಹೀಗಾಗಿ ಬೇಗ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಇದು ಒಂದು ವಿಚಾರ. ಅದರ ಆಚೆಗೆ ಅಜಿತ್ ಪವರ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಬ್ರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಅನುಮಾನ ಸಹಜ. ದೊಡ್ಡ ರಾಜಕಾರಣಿಗಳು ಸಾವನ್ನಪ್ಪಿದಾಗ ಸಹಜವಾಗಿ ಚರ್ಚೆ ನಡೆಯುತ್ತೆ. ಉದಾಹರಣೆಗೆ ಬಿಪಿನ್ ರಾವತ್ ಅವರು ಸಾವನ್ನಪ್ಪಿದ ಸಂದರ್ಭದಲ್ಲಿ ಸೀರಿಯಸ್ ಆಗಿದ್ರು, ನಿಮ್ಗೆ ಗೊತ್ತಿರುವ ಹಾಗೆ. ಅದೇ ರೀತಿಯಾಗಿ ನಟಿ ಸೌಂದರ್ಯ ಸಾವನ್ನಪ್ಪಿದ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ರಾಜಶೇಖರ ರೆಡ್ಡಿ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ, ಹೀಗೆ ಬೇರೆಯವರು ಸಾವನ್ನಪ್ಪಿದಾಗಲೂ ಕೂಡ ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ ಬಿಡಿ. ಸಂಜಯ್ ಗಾಂಧಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಹೀಗೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗಾಗ ನಡೀತಾನೆ ಇರುತ್ತೆ. ಇವ್ರ ವಿಚಾರದಲ್ಲೂ ಕೂಡ ಚರ್ಚೆ ಆರಂಭ ಆಗಿದೆ. ಪ್ರಮುಖವಾಗಿ ಧ್ವನಿ ಎತ್ತವರು ಅಂದ್ರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಆಗಿರುವಂತ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ, ಅಜಿತ್ ಪವರ್ ಮಹಾಯುತಿಯನ್ನ ಅಂದ್ರೆ ಬಿಜೆಪಿ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಬಿಜೆಪಿ, ಶಿವಸೇನೆ ಹಾಗೆ NCP ಆ ಮೈತ್ರಿಯಿಂದ ಹೊರಬರೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಅಥವಾ ಮೈತ್ರಿಗೆ ಥ್ರೆಟ್ ಆಗಿದ್ದಂಥವ್ರು ಅಂದ್ರೆ ಅಜಿತ್ ಪವರ್. ಇದೊಂದು ಮಾತಿದೆ. ಅಂದ್ರೆ ನಾನು ಇದನ್ನು ಕೇಳ್ಪಟ್ಟಿದ್ದೇನೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ. ಇದನ್ನ ನಾನು ಕೇಳ್ಪಟ್ಟಿದ್ದೆ. ಹೀಗಾಗಿ ಅಜಿತ್ ಪವರ್ ಸಾವಿಗೆ ಸಂಬಂಧಪಟ್ಟಾಗಿ ನನಗೆ ಅನುಮಾನ ಇದೆ. ಸುಪ್ರೀಂ ಕೋರ್ಟ್ನ ಕಣ್ಗಾವಲಿನಲ್ಲಿ ತನಿಖೆ ಆಗಬೇಕು. ಉಳಿದಂತ ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ಖರೀದಿ ಮಾಡಿದೆ. ಹೀಗಾಗಿ ಯಾವುದನ್ನು ಕೂಡ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತ ಮಾತನ್ನ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಮಾತಿಗೆ ನೀವು ಸಹಮತ ವ್ಯಕ್ತಪಡಿಸ್ತಿರೋ ಈ ಸಂದರ್ಭದಲ್ಲಿ, ಅಥವಾ ಈ ಸಂದರ್ಭದಲ್ಲೂ ಇದು ಬೇಕಿತ್ತಾ ಅಂತ ನೀವು ಪ್ರಶ್ನೆ ಮಾಡ್ತೀರಾ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ
ನಾನಂತೂ ಈ ಕ್ಷಣಕ್ಕೆ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲ. ಯಾಕಂದ್ರೆ ಒಂದಷ್ಟು ಜನ ಅನ್ಸತ್ ಹೌದು, ಸಾವಿನ ಸಂದರ್ಭದಲ್ಲೂ ರಾಜಕಾರಣ ಬೇಕಾ, ಸಾವಿನ ಸಂದರ್ಭದಲ್ಲೂ ಇದೆಲ್ಲವೂ ಬೇಕಾ ಅಂತೇಳಿ. ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಇಲ್ಲಿ ಒಮ್ಮೊಮ್ಮೆ ಹೇಳಕ್ಕಾಗಲ್ಲ, ನಮ್ಮ ದೇಶದಲ್ಲಿ ಯಾವಾಗ ಏನು ಬೇಕಾದರೂ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಏನು ಆರೋಪ ಮಾಡ್ತಿದ್ದಾರೆ, ಆರೋಪದ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಷ್ಟು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ. ಸಹಜವಾಗಿ ಅಜಿತ್ ಪವಾರ್ಗೆ ಬಹಳ ದೊಡ್ಡ ಮಟ್ಟಿಗಿನ ಅಭಿಮಾನಿಗಳಿದ್ರು. ಹೀಗಾಗಿ ಮನೆಯ ಬಳಿ ಬಹಳ ದೊಡ್ಡ ಮಟ್ಟಿಗೆ ಜನ ಇದೀಗ ಜಮಾಯಿಸಿದ್ದಾರೆ. ಹಾಗೆ ಅಜಿತ್ ಪವಾರ್ ಯಾರು, ಏನು, ಎತ್ತ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಮಹಾರಾಷ್ಟ್ರದ ರಾಜಕೀಯ ಚತುರ, ರಾಜಕೀಯ ಧುರೀಣ, ಹಾಗೆ ಅವರ ಬಾರಾಮತಿ ವಿಧಾನಸಭಾ ಕ್ಷೇತ್ರದ ದಿಕ್ಕನ್ನ ಬದಲಿಸಿದಂತ ನಾಯಕ ಅಂತಲೂ ಕೂಡ ಕರೆಯಲಾಗುತ್ತೆ. ಪಾಸಿಟಿವ್ ಹಾಗೆ ನೆಗೆಟಿವ್ ಎರಡು ವಿಚಾರಗಳು ಕೂಡ ಇದೆ. ನೆಗೆಟಿವ್ ವಿಚಾರ ಅಂದ್ರೆ ಅವ್ರ ಮೇಲೆ ಹಗರಣ ಭ್ರಷ್ಟಾಚಾರದ ಆರೋಪವೂ ಕೂಡ ಇದೆ. ಅದನ್ನ ನಾನು ಕೊನೆಯದಾಗಿ ಹೇಳ್ತೀನಿ. ಮೊದಲಿಗೆ ಈ ಸಂದರ್ಭದಲ್ಲಿ ಪಾಸಿಟಿವ್ ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಅವರ ರಾಜಕೀಯ ಹಾದಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 8 ಬಾರಿ ಶಾಸಕರಾಗಿದ್ದಾರೆ, ಒಮ್ಮೆ ಸಂಸದರಾಗಿದ್ದಾರೆ, 30 ವರ್ಷ ಸಚಿವರಾಗಿದ್ದಾರೆ, ಹಾಗೆ 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರದ ರಾಜಕೀಯ ದಿಕ್ಕನ್ನ ಆಗಾಗ ಬದಲಿಸಿದವರಲ್ಲೂ ಕೂಡ ಪ್ರಮುಖರು ಅಂದ್ರೆ ಅದು ಅಜಿತ್ ಪವಾರ್. ಮುಖ್ಯಮಂತ್ರಿ ಆಗಬೇಕು ಅಂತ ನಿರಂತರವಾಗಿ ಪ್ರಯತ್ನವನ್ನ ಪಟ್ಟರು, ಆದ್ರೆ ಸಾಧ್ಯ ಆಗಲಿಲ್ಲ. ಅವರ ಜೀವನದ ಹಾದಿಯನ್ನ ಗಮನಿಸ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಜಿತ್ ಪವಾರ್ ರಾಜಕೀಯ ಭೀಷ್ಮ ಅಂತ ಕರೆಸಿಕೊಳ್ಳುವಂತ ಶರದ್ ಪವಾರ್ ಅವರ ಅಣ್ಣನ ಮಗ. ಹುಟ್ಟಿದ್ದು 1959ರಲ್ಲಿ ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ. ಅವರ ತಂದೆ ನಿಧನ ಹೊಂದಿದ ಬಳಿಕ ಕುಟುಂಬದ ಜವಾಬ್ದಾರಿ ಇವರೇ ಹೊತ್ಕೊಳ್ತಾರೆ. ಹೀಗಾಗಿ ಚಿಕ್ಕ ವಯಸ್ಸಿಗೆ ಕುಟುಂಬದ ಜವಾಬ್ದಾರಿಯನ್ನು ಕೂಡ ಹೆಗಲ ಮೇಲೆ ಹೊತ್ಕೊಳ್ತಾರೆ. ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ. ಅದಾದ ಬಳಿಕ ಅವರ ಚಿಕ್ಕಪ್ಪ ಆಗಿರುವಂತಹ ಶರದ್ ಪವಾರ್ ರಾಜಕೀಯವಾಗಿ ಬೆಳೀತಾ ಇದ್ದಂತಹ ಸಂದರ್ಭ ಅಥವಾ ರಾಜಕೀಯ ಒಂದು ಹಂತಕ್ಕೆ ಮೇಲೆ ಹೋಗಿದ್ದಂತ ಸಂದರ್ಭ. ಆ ಕಾರಣಕ್ಕಾಗಿ ಇವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಸಹಕಾರಿ ಸಂಘಗಳ ಮೂಲಕ. 1982ರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಂಡಳಿ ಸದಸ್ಯರಾಗ್ತಾರೆ. 91ರಲ್ಲಿ ಪುಣೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗ್ತಾರೆ. ಅದಾದ ನಂತರ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ 91ರಲ್ಲಿ. ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾರೆ. ಆದರೆ ಅವರ ಚಿಕ್ಕಪ್ಪ ಆಗಿರುವಂತಹ ಶರದ್ ಪವಾರ್ ಆಗ ಕೇಂದ್ರದಲ್ಲಿ ಸಚಿವರಾಗೋದಕ್ಕೆ ಪ್ರಯತ್ನವನ್ನು ಪಡ್ತಿರ್ತಾರೆ. ಹೀಗಾಗಿ ಅವರು ಸಚಿವರಾಗಲಿ ಎನ್ನುವ ಕಾರಣಕ್ಕಾಗಿ ತಮ್ಮ ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಸಂಸತ್ ಸ್ಥಾನಕ್ಕೆ. ಹೀಗಾಗಿ ಶರದ್ ಪವಾರ್ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಇತ್ತ ಅಜಿತ್ ಪವಾರ್ ಏನ್ ಮಾಡ್ತಾರೆ, 91ರಲ್ಲಿ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಮೊದಲ ಬಾರಿ ಗೆಲುವನ್ನು ಸಾಧಿಸ್ತಾರೆ. ಅಂದಿನಿಂದ ಇಂದಿಯವರೆಗೂ ಕೂಡ ಅವರು ಸೋತಿಲ್ಲ. ನಿರಂತರವಾಗಿ 8 ಬಾರಿ ಅದೇ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಆ ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನು ಕೂಡ ಒಂದು ಹಂತಕ್ಕೆ ಇವರು ಬದಲಾಯಿಸಿದ್ದಾರೆ. ಅದೇ ರೀತಿಯಾಗಿ ಇವರು ಮತ್ತೆ 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 ಸಚಿವರಾದಂಥವ್ರು. ಹೆಚ್ಚು ಕಡಿಮೆ 25ರಿಂದ 30 ವರ್ಷಗಳ ಕಾಲ ಸಚಿವರಾಗಿ ಇದ್ದಂಥವರು. 91ರಲ್ಲಿ ಪ್ರಪ್ರಥಮ ಬಾರಿಗೆ ಕೃಷಿ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯ ರಾಜ್ಯ ಸಚಿವರಾಗ್ತಾರೆ. 92ರಲ್ಲಿ ಮತ್ತೊಮ್ಮೆ ಸಚಿವರಾಗ್ತಾರೆ. 99ರಿಂದ 2014ರವರೆಗೆ ಸತತ 15 ವರ್ಷಗಳ ಕಾಲ ನೀರಾವರಿ, ಗ್ರಾಮೀಣಾಭಿವೃದ್ಧಿ, ಹಣಕಾಸು ಯೋಜನೆ ಇಲಾಖೆಯ ಸಚಿವರಾಗಿ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ 2019ರಿಂದ 2022ರವರೆಗೆ, ಹಾಗೆ 2023ರಿಂದ 2026 ಅಂದ್ರೆ ಪ್ರೆಸೆಂಟ್ ಈಗಲೂ ಕೂಡ ಅವರು ಸಚಿವರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇದರ ನಡುವೆ ಅವರು 2010, 2012, 2019ರಲ್ಲಿ 2 ಬಾರಿ, 2023 ಹಾಗೆ 2024ರಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಒಟ್ಟಾರೆಯಾಗಿ 6 ಬಾರಿ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. 2 ಬಾರಿ ರಾಜಕೀಯ ಹೈಡ್ರಾಮಾಗಳಿಗೆ ಇವರು ಸಾಕ್ಷಿಯಾಗಿದ್ದಾರೆ. ಮೊದಲ ಬಾರಿ 2019. ಹಾಗೇನಾಗಿತ್ತು ಅಂದ್ರೆ ಶಿವಸೇನೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು. ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಕಿತ್ತಾಟ ನಡೆಯುತ್ತೆ, ಸರಿಯಾದ ರೀತಿಯಲ್ಲಿ ಸರ್ಕಾರ ರಚನೆ ಆಗಿರೋದಿಲ್ಲ. ಆಗ ರಾತ್ರೋರಾತ್ರಿ ಒಂದಷ್ಟು ಕಾರ್ಯಾಚರಣೆ ನಡೆದು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ, ಅದೇ ರೀತಿಯಾಗಿ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಬಿಡ್ತಾರೆ. ಅದಕ್ಕೂ ಮುನ್ನ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿಕೆ ಮಾಡಲಾಗಿತ್ತು. ಅಜಿತ್ ಪವಾರ್ ಇದ್ದಕ್ಕಿದ್ದ ಹಾಗೆ ಬಿಜೆಪಿಯ ಜೊತೆಗೆ ಕೈ ಜೋಡಿಸಿ ಬಿಡ್ತಾರೆ. ಎನ್ಸಿಪಿಯ ಶಾಸಕರೆಲ್ಲರೂ ಕೂಡ ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳಿ. ಇದು ಸ್ವತಃ ಪಕ್ಷದ ಸಂಸ್ಥಾಪಕ ಆಗಿರುವಂತಹ ಶರದ್ ಪವಾರ್ ಅವರಿಗೆ ಒಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ ಆಗತ್ತೆ. ಅಂತಿಮವಾಗಿ ಶರದ್ ಪವಾರ್ ಆಪರೇಷನ್ ಅನ್ನ ಮಾಡಿ ಅಜಿತ್ ಪವಾರ್ ಜೊತೆಗೆ ಹೋಗಿದ್ದಂತ ಶಾಸಕರನ್ನ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ. ಹೀಗಾಗಿ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ದೇವೇಂದ್ರ ಫಡ್ನವೀಸ್ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. 80 ಗಂಟೆಯಲ್ಲೇ ಆ ಸರ್ಕಾರ ಪತನ ಆಗಿ ಬಿಡುತ್ತೆ. ಅಜಿತ್ ಪವಾರ್ ಮತ್ತೊಮ್ಮೆ ಎನ್ಸಿಪಿಯ ಜೊತೆಗೆ ಬಂದು ಬಿಡ್ತಾರೆ. ಅದಾದ ಬಳಿಕ ನಿಮಗೆ ಗೊತ್ತಿರುವ ಹಾಗೆ ಶಿವಸೇನೆ, ಅದೇ ರೀತಿಯಾಗಿ ಕಾಂಗ್ರೆಸ್, ಅದೇ ರೀತಿಯಾಗಿ ಎನ್ಸಿಪಿ ಇವರೆಲ್ಲರೂ ಕೂಡ ಸೇರಿ ಸರ್ಕಾರ ರಚನೆ ಮಾಡ್ತಾರೆ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತಾರೆ. ಅದೇ ರೀತಿಯಾಗಿ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗ್ತಾರೆ, ನಿಮಗೆ ಗೊತ್ತಿರುವಂತ ಸಂಗತಿ. ಹೀಗಿರುವಾಗಲೇ 2023ರಲ್ಲಿ ಮತ್ತೊಂದು ದಿಢೀರ್ ಎನ್ನುವಂತ ಹೈಡ್ರಾಮಾ ನಡೆದು ಬಿಡುತ್ತೆ. ಇತ್ತ ಶಿವಸೇನೆಯಿಂದ ಏಕನಾಥ್ ಶಿಂದೆ ಹೊರಗಡೆ ಬರ್ತಾರೆ. ಒಂದಷ್ಟು ಶಾಸಕರನ್ನ ಕರ್ಕೊಂಡು ಬಂದು ಬಿಜೆಪಿಯ ಜೊತೆಗೆ ಕೈ ಜೋಡಿಸಿ ಬಿಡ್ತಾರೆ ರಾತ್ರೋರಾತ್ರಿ.
ಇತ್ತ ಇಲ್ಲೇನಾಗ್ಬಿಡುತ್ತೆ ಅಂದ್ರೆ ಅಜಿತ್ ಪವಾರ್ ಕೂಡ NCP ಇಂದ ಹೊರಗಡೆ ಬಂದು 2019ರಲ್ಲಿ ಆ ಪ್ರಯತ್ನ ವಿಫಲ ಆಗಿತ್ತು, ಈಗ ಸಫಲ ಆಗತ್ತೆ. 2023ರಲ್ಲಿ NCPಯನ್ನೇ ಒಡೆದು ಒಂದಷ್ಟು ಶಾಸಕರನ್ನ ಹೊರಗಡೆ ಕರ್ಕೊಂಡು ಬಂದು ಬಿಜೆಪಿ ಹಾಗೆ ಏಕನಾಥ್ ಶಿಂದೆ ಶಿವಸೇನೆ ಬಣದ ಜೊತೆಗೆ ಕೈ ಜೋಡಿಸಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಆಗ ಮತ್ತೊಮ್ಮೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗ್ತಾರೆ. ಈ ರೀತಿಯಾಗಿ NCP ಹೊಡೆದು ಹೋಳಾಗೋದಿಕ್ಕೆ ಅಜಿತ್ ಪವಾರ್ ಕಾರಣೀಕರ್ತರಾಗಿಬಿಡ್ತಾರೆ. ಅದಾದ ನಂತರ ಏನೇನೋ ಒಂದಷ್ಟು ಬೆಳವಣಿಗೆ ಆಗುತ್ತೆ. ಆದರೆ ಇತ್ತೀಚೆಗೆ ಮತ್ತೊಮ್ಮೆ ಶರದ್ ಪವಾರ್ ಜೊತೆಗೆ ಒಂದಾಗುವಂತ ಪ್ರಯತ್ನವನ್ನ ಪಟ್ಟಿದ್ರು. ಶರದ್ ಪವಾರ್ಗೆ ವಯಸ್ಸಾಗಿರುವ ಕಾರಣಕ್ಕಾಗಿ NCPಯ ಭವಿಷ್ಯ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗ್ತಾ ಇತ್ತು. ಅದರಷ್ಟರ ಒಳಗಾಗಿ ಅವರು ವಿಧಿವಶರಾಗಿದ್ದಾರೆ. ಹಾಗಾದ್ರೆ NCP ಇಂದ ಹೊರಗಡೆ ಹೋಗೋದಿಕ್ಕೆ ಅಥವಾ NCPನ ಒಡೆಯೋದಿಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಶರದ್ ಪವಾರ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಸುಪ್ರಿಯಾ ಸುಳೆ ಅವರ ಮಗಳನ್ನ ಕಾರ್ಯಾಧ್ಯಕ್ಷಿಯಾಗಿ ಘೋಷಣೆ ಮಾಡಿರ್ತಾರೆ. ಇದರಿಂದ ಬೇಸರಗೊಂಡು ಅಜಿತ್ ಪವಾರ್ ಹೊರಗಡೆ ಬಂದಿದ್ರು ಎನ್ನುವಂತ ಮಾತು ಕೂಡ ಇದೆ. ಇವೆಲ್ಲವೂ ಕೂಡ ಪಾಸಿಟಿವ್ ವಿಚಾರ. ಒಟ್ಟಾರೆಯಾಗಿ ರಾಜಕೀಯ ಧುರೀಣ, ರಾಜಕೀಯ ನಿಷ್ಣಾತ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೆಗೆಟಿವ್ ಏನು? ಭ್ರಷ್ಟಾಚಾರದ ಆರೋಪ ಇತ್ತು. ಇದೇ ಬಿಜೆಪಿಯ ನಾಯಕರು ಭ್ರಷ್ಟಾಚಾರದ ಪಿತಾಮಹ ಅಂತ ಅಜಿತ್ ಪವಾರ್ನ ಕರಿತಾ ಇದ್ರು. ಕಾರಣ ನೀರಾವರಿ ಇಲಾಖೆಯಲ್ಲಿ 70,000 ಕೋಟಿ ಹಗರಣದ ಆರೋಪ ಇತ್ತು. ಅದಾದ ಬಳಿಕ IT ದಾಳಿಯಾಗಿತ್ತು, ED ದಾಳಿಯಾಗಿತ್ತು, 1,000 ಕೋಟಿಯಷ್ಟು ಆಸ್ತಿಯನ್ನ ಸೀಸ್ ಮಾಡಲಾಗಿತ್ತು. ಆದರೆ ಯಾವಾಗ ಬಿಜೆಪಿಯ ಜೊತೆಗೆ ಕೈ ಜೋಡಿಸಿ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು, ಮಾರನೆಯ ದಿನವೇ ED IT ತಾವು ಸೀಸ್ ಮಾಡಿದ್ದಂತ 1,000 ಕೋಟಿ ಆಸ್ತಿಯನ್ನ ರಿಲೀಸ್ ಮಾಡಿ ಬಿಡ್ತಾರೆ. ಅದು ಕೂಡ ಆಗ ರಾಜಕೀಯ ವಲಯದಲ್ಲಿ ಬಹಳ ಚರ್ಚೆ ಆಗಿತ್ತು. ಬಂಧುಗಳೇ, ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.